ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬಹುನಿರೀಕ್ಷಿತ ಸಿನಿಮಾ ದಿ ಡೆವಿಲ್ ಇಂದು ತೆರೆ ಕಂಡಿರುವಂಥದ್ದು. ಬೆಳಗಿನಿಂದಲೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಚಿತ್ರವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಚಿತ್ರಮಂದಿರಗಳ ಮುಂದೆ ಸಂಭ್ರಮ ಆಚರಣೆಯನ್ನು ಮಾಡ್ತಾ ಇರುವಂಥದ್ದು. ನಾನೀಗ ತುಮಕೂರಿನ ಗಾಯತ್ರಿ ಚಿತ್ರಮಂದಿರದ ಮುಂಭಾಗದಲ್ಲಿದ್ದೇನೆ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಬೆಳಗಿನಿಂದಲೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಚಿತ್ರವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾಲೇ ಇದ್ದಾರೆ. ಸಾಕಷ್ಟು ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನೂರಾರು ಕಟೌಟ್ಗಳನ್ನು ಕಟ್ಟುವ ಮೂಲಕ ಅಭಿಮಾನಿಗಳು ಇಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬೆಳಗಿನಿಂದಲೂ ಕೂಡ ಪಟಾಕಿಯನ್ನು ಸಿಡಿಸೋದಿರ್ಬೋದು, ತಮಟೆ ಬರ್ಸೋದಿರ್ಬೋದು, ಪ್ರತಿಯೊಂದನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಿನಿಮಾ ನೋಡಿ, ಸಿನಿಮಾ ತುಂಬ ಸಖತ್ತಾಗಿದೆ ಅಂತಲೂ ಹೇಳ್ತಾ ಇರುವಂಥದ್ದು. ಸಾಕಷ್ಟು ದಿನಗಳಿಂದ ಸಾಕಷ್ಟು ಅಭಿಮಾನಿಗಳು ಕಾಯ್ತಾ ಇದ್ರು ಡೆವಿಲ್ ಸಿನಿಮಾವನ್ನು ಕಣ್ತುಂಬಿಕೊಳ್ಬೇಕು ಅಂತ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ತುಮಕೂರಿನ ಗಾಯತ್ರಿ ಚಿತ್ರಮಂದಿರದ ಮುಂಭಾಗದಲ್ಲಿ ಬೃಹತ್ ಗಾತ್ರದ ಹಾರಗಳನ್ನು ಹಾಕುವ ಮೂಲಕ ದರ್ಶನ್ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಪಟಾಕಿಯನ್ನು ಸಿಡಿಸಿದ್ರು, ಹಾರವನ್ನು ಹಾಕಿದ್ರು. ವಿಶೇಷವಾಗಿ ಕಾರಿನ ಮೇಲೆ ದರ್ಶನ್ ಅವರ ಭಾವಚಿತ್ರ ಇರುವ ಕನ್ನಡ ಬಾವುಟವನ್ನು ಕೂಡ ಹಾಕಿರುವಂಥದ್ದು ನೀವೀಗ ಗಮನಿಸ್ತಾ ಹೋಗ್ಬೋದು ದೃಶ್ಯಗಳಲ್ಲಿ. ತುಮಕೂರಿನ ಗಾಯತ್ರಿ ಚಿತ್ರಮಂದಿರದ ಮುಂಭಾಗದಲ್ಲಿ ಇದೆಲ್ಲವೂ ಕೂಡ ಕಾಣಸಿಗ್ತಾ ಇರುವಂಥದ್ದು. ಸಾಕಷ್ಟು ಜನ ಅಭಿಮಾನಿಗಳು ಬೆಳಗಿನಿಂದಲೂ ಕೂಡ ದರ್ಶನ್ ಅವರ ಚಿತ್ರವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಾದು ಸಂಭ್ರಮಾಚರಣೆ ಮಾಡ್ತಾ ಇದ್ರು. ಸಿನಿಮಾ ಹೇಗಿತ್ತು ಅನ್ನೋದನ್ನ ಅಭಿಮಾನಿಗಳೇ ಕೂಡ ಮಾತಾಡ್ಸೋಣ. ಹೇಗಿತ್ತು ಸರ್ ಸಿನಿಮಾ? ಸರ್ ಇನ್ನೂ ಇಲ್ಲ, ಇವಾಗ ಬಂದಿದ್ದೀವಿ, ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀವಿ. ಹೋಗೇ ಹೋಗ್ತೀವಿ. ಬಾಸ್ ಹೆಂಗಿದ್ರು ನಮಗೆ ಬಾಸೇನೆ. ಜೈ ಡಿ ಬಾಸ್. ಸರ್ ಎಲ್ಲರಿಗೂ ನಮಸ್ತೆ. ಸರ್ ಬಾಸ್ ಜೈಲಿನಲ್ಲಿ ಇದ್ದಾರೆ ಅಂತ ಯಾರು ದಯವಿಟ್ಟು ಬೇಜಾರು ಮಾಡಬೇಕಂಬೇಡಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸಿನಿಮಾ ಸೂಪರ್ ಆಗೈತೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಬಾಸು ಜೈಲಿನಲ್ಲಿದ್ರು ಹುಲಿ, ಆಚೆ ಇದ್ರು ಹುಲಿ. ದಯವಿಟ್ಟು ಸಿನಿಮಾನ ಥಿಯೇಟ್ರ್ ಬಂದು ನೋಡಿ. ಇನ್ನು ಮುಂದೆ ಕೂಡ ಹೋಗ್ತಾ ಹೋಗೋಣ. ಸಾಕಷ್ಟು ಜನ ಅಭಿಮಾನಿಗಳನ್ನ ಮಾತಾಡ್ಸೋಣ. ಬೆಳಗಿನಿಂದಲೂ ಕೂಡ ಬಂದಿರುವಂತಹ ಚಿತ್ರಪ್ರೇಮಿಗಳಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ತುಮಕೂರು ಜಿಲ್ಲಾ ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘದ ವತಿಯಿಂದ ಅನ್ನಸಂತರ್ಪಣೆಯನ್ನು ಕೂಡ ಏರ್ಪಡಿಸಿರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಬೆಳಿಗ್ಗೆ ಯಾರೆಲ್ಲ ಫ್ಯಾನ್ಸ್ ಶೋಗೆ ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡಿದ್ರು ಅವರೆಲ್ಲರಿಗೂ ಕೂಡ ಈಗ ಇಲ್ಲಿ ಅನ್ನಸಂತರ್ಪಣೆಯನ್ನ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ತುಮಕೂರು ಜಿಲ್ಲಾ ತೂಗುದೀಪ ಅಭಿಮಾನಿಗಳ ಬಳಗದಿಂದ ಈ ಅನ್ನಸಂತರ್ಪಣೆಯನ್ನು ನಡೆಸಲಾಗ್ತಾ ಇರುವಂಥದ್ದು. ಸಾಕಷ್ಟು ಜನರಿಗೆ ಬೆಳಗಿನಲ್ಲೂ ಕೂಡ ಅನ್ನಸಂತರ್ಪಣೆಯನ್ನು ನಡೆಸಲಾಗ್ತಾ ಇರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಬೆಳಗಿನ ಮಾರ್ನಿಂಗ್ ಶೋಗೆ ಯಾರೆಲ್ಲ ಬಂದಿದ್ರು ಅವರೆಲ್ಲರಿಗೂ ಕೂಡ ಅನ್ನಸಂತರ್ಪಣೆಯನ್ನು ನಡೆಸಲಾಗ್ತಾ ಇದೆ. ಬೆಳಗಿನಿಂದಲೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಬಂದು ಚಿತ್ರವನ್ನು ಕಣ್ತುಂಬಿಕೊಳ್ತಾ ಇದ್ರು. ಎಲ್ಲರೂ ಕೂಡ ಮಾತಾಡಿಸ್ತಾ ಹೋಗೋಣ. ಸಿನಿಮಾ ಹೇಗಿದೆ ಅನ್ನೋದು ಕೂಡ ತಿಳ್ಕೊಳ್ಳೋಣ ಬನ್ನಿ. ಸರ್ ಹೇಗಿತ್ತು PG ಸ್ಟಿಲ್ ವಿಜಯನಗರ? ಇಲ್ಲ ಸರ್, ನಾನು ಸಾಯಂಕಾಲ ಹೋಗ್ಬೇಕು. ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿದ್ದಾರೆ. PG ಸ್ಟಿಲಿಂದ ನಮ್ಮ ಪವನ್ ಅಂತ ಹೌದು ಅನ್ನಸಂತರ್ಪಣೆ ಆದಷ್ಟು ನಮ್ಮ ಸೂಪರ್ ಆಗೈತೆ. ನಮ್ಮ ದರ್ಶನ್ ಅವರು ಬಿಡುಗಡೆ ಆಗಲಿ ಅಂತ ತುಂಬ ಇಷ್ಟ. ಫಸ್ಟ್ ನೋಡಿದ್ವಿ, ಸೂಪರ್ ಆಗೈತೆ. ಬಾಸ್ ಡಬಲ್ ಆಕ್ಟಿಂಗು ಸೂಪರ್ ಆಗೈತೆ. ನಾವು ಇನ್ನೂ ಹೋಗ್ಬೇಕು ಸರ್, ಇನ್ನೂ ಹೋಗ್ಬೇಕು. ರೆಡಿ ಇದ್ದೀವಿ ನಾವು ಇವಾಗ. ನಮ್ಮ ಬಾಸ್ ಸಿನಿಮಾ ಅಂದರೆ ಫಸ್ಟ್ ಇರ್ತೀವಿ ನಾವು. ಎಲ್ಲೇ ಆಗಲಿ ಏನೇ ಆಗಲಿ ಯಾವತ್ತೂ ನಮ್ಮ ಬಾಸ್ನ ನಾವು ಬಿಟ್ಕೊಬಿಡೋಲ್ಲ. ನಮ್ಮ ಬಾಸ್ ಏನೇ ಮಾಡಿರಲಿ ಅದೆಲ್ಲ ಒಳ್ಳೇದಕ್ಕೆ ಇರ್ತೈತೆ. ಯಾರೂ ತಪ್ಪಾಗಿ ಇದು ಮಾಡ್ಕೋಬಾರ್ದು. ಯಾರೇ ಎದುರು ಹಾಕೊಂಡ್ಲಿ ಇಂಡಸ್ಟ್ರಿಯಲ್ಲಿ ಅವ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಇಷ್ಟು ಜನ ಫ್ಯಾನ್ಸ್ ಇರೋವರೆಗೂ ಅವ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಅಣ್ಣ ಬಾಸು ಕೃಷ್ಣನ ಅವತಾರ ಹೆಂಗೆ ತೋರಿಸಿದಾರೋ, ಕೃಷ್ಣ ಹೆಂಗೆ ಕೊಳಲು ಊದ್ತಾನೋ ಶಂಕನು ಹಂಗೆ ಊದ್ತಾನೆ ಅಂತ ಹೇಳೋರೆ. ಪಕ್ಕ ಊದಿಸ್ತೀವಿ. ಶಂಕ ಯಾರು ಊದಿಸ್ಬೇಕು ಎಲ್ಲರಿಗೂ ಊದಿಸ್ತೀವಿ. ನಮ್ಮ ಬಾಸ್ ಫ್ಯಾನ್ಸ್ ಇರೋವರೆಗೂ ನಮ್ಮ ಬಾಸ್ಗೆ ಯಾರಿಗೇನು ಏನು ಕೇಳೋ ತಾಕತ್ ಏನೂ ತಾಗಲ್ಲ. ನಾವು ಯಾವಲ್ಲ ಅವ್ರ ಹಿಂದೆ ಇದ್ದೇ ಇರ್ತೀವಿ. ಉಸಿರಿರೋವರೆಗೂ ಅವ್ರ ಹಿಂದೆನೇ ಇರ್ತೀವಿ. ಸಾಯೋವರೆಗೂ ಇರ್ತೀವಿ ಅಷ್ಟೇ. ಚೆನ್ನಾಗಿದೆ. 100 ಪಕ್ಕ ಡಿ ಬಾಸ್ ಇದ್ದಾರೆ. ಎಲ್ಲೂ ನೋಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡಿದ್ದು. ಜಗ್ಗು ಮಹಾನ್ ಕಲಾವಿದ. ಇದಿಷ್ಟು ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಈಗ ತುಮಕೂರು ದರ್ಶನ್ ತೂಗುದೀಪ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷರನ್ನು ಕೂಡ ಮಾತಾಡಿಸ್ತಾ ಹೋಗೋಣ. ಅವ್ರೇನು ಹೇಳ್ತಾರೆ ಅವ್ರನ್ನೂ ಕೇಳೋಣ ಬನ್ನಿ. ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫು ಚೆನ್ನಾಗಿದೆ, ಸೆಕೆಂಡ್ ಹಾಫು ತುಂಬ ಚೆನ್ನಾಗಿದೆ. ಅಂದರೆ ಫ್ಯಾಮಿಲಿ ಎಲ್ಲ ನೋಡೋಂಥ ಫಿಲಮ್ ಅಂತ ಅವಲೇ ಹೇಳಿದ್ದೀನಿ. ಊಟ ತಿಂತಾಯಿದ್ದೀವಿ, ಎಲ್ಲರೂ ಊಟ ಹಾಕ್ಸ್ತಾ ಇದ್ದೀವಿ. ಎಲ್ಲರೂ ಬಂದು ಇವತ್ತು ನೆಮ್ಮದಿ ಆಗ್ತೈತೆ. ಯಾಕೆಂದರೆ ಇಷ್ಟು ಜನ ಬಂದು ಇಷ್ಟು ಎಲ್ಲ ಸಿನಿಮಾ ನೋಡಿ ಇಷ್ಟು ಖುಷಿಯಾಗಿ ಇದನ್ನು ಮಾಡ್ತಾ ಇದ್ದಾರಲ್ಲ, ನಮ್ಗೆ ತುಂಬ ಖುಷಿ ಆಗ್ತೈತೆ ಸರ್. ಇಷ್ಟು ನಟ ದರ್ಶನ್ ಅವರ ಅಭಿಮಾನಿಗಳು ಹೇಳ್ತಾ ಇರುವಂಥದ್ದು. ಸಾಕಷ್ಟು ದಿನಗಳಿಂದಲೂ ಕೂಡ ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ವಿ ಈ ಥರದ ಒಳ್ಳೆ ಸಿನಿಮಾ ಬರಲಿ ಅಂತ. ಆದರೆ ನಮಗೆ ದರ್ಶನ್ ಅವರು ಕೊಟ್ಟರೆ ಸಿನಿಮಾದಲ್ಲಿ ತುಂಬ ನಂಬಿಕೆ ಇತ್ತು. ಈ ಸಿನಿಮಾವು ಕೂಡ ಹಿಟ್ ಆಗಲಿ ಅಂತ ಹೇಳ್ಬಿಟ್ಟು ಆಶ್ರಯಿಸ್ತಾ ಇರುವಂಥದ್ದು. ಯಾರು ಕೂಡ ಕನ್ನಡ ಸಿನಿಮಾವನ್ನು ಪೈರಸಿ ಮಾಡಬೇಡಿ, ಎಲ್ಲರೂ ಕೂಡ ಥಿಯೇಟ್ರಲ್ಲಿ ಬಂದು ನೋಡಿ ಅನ್ನೋದು ನಮ್ಮ ಆಶಯ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.